ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ತಮಿಳು ಭಾಷೆಯಿಂದ ರಿಲೀಸ್ ಆಗಿರುವ ಮತ್ತೊಂದು ಒಂದೊಳ್ಳೆ ಸಸ್ಪೆನ್ಸ್ ಮತ್ತು ಒಂದು ಥ್ರಿಲ್ಲಿಂಗ್ ಸಿನಿಮಾವಾಗಿದೆ. ಹೌದು, ಈ ಒಂದು ಸಿನಿಮಾ ಇವಾಗ OTTಗೆ ಕೂಡ ಬಿಡುಗಡೆ ಆಗಿದೆ. ಇದು ಕನ್ನಡ ಭಾಷೆಯಲ್ಲಿ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡಕ್ಕೆ ಸಿಗುವಂತ ಒಂದು ಬೆಸ್ಟ್ ಸಿನಿಮಾವಾಗಿದೆ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಸಿನಿಮಾದ ಹೆಸರು ಕಾನ್ ಸಿಟಿ ಅಂತ. ಈ ಒಂದು ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ಕತೆ ಹಾಗೂ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಕೂಡ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಸಿನಿಮಾದ ಕತೆ ಯಾವುದು, ಕಂಟೆಂಟ್ ಬಗ್ಗೆ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಕಾನ್ ಸಿಟಿ ಎಂಬ ಒಂದು ಸಿನಿಮಾದ ಬಗ್ಗೆ ಇವತ್ತು ನಾನು ಟೆಕ್ನಿಕಲ್ ಅಪ್ಡೇಟ್ಸ್ ಹಾಗೂ ಸಿನಿಮಾದಲ್ಲಿ ಸಿಗುವಂತ ಪಾತ್ರಗಳ ಬಗ್ಗೆ ಯಾವುದು, ಈ ಸಿನಿಮಾ ಹೇಗೆ, ಕಂಟೆಂಟ್ ಯಾವ ರೀತಿ ಇದೆ, ಈ ಕಂಟೆಂಟ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಯಾರಿಗೆಲ್ಲ ನೋಡಕ್ಕೆ ಕಷ್ಟ ಆಗುತ್ತೆ ಅಂತ ನಿಮ್ಗಳಿಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ಮೊದಲನೇದಾಗಿ ಈ ಸಿನಿಮಾ ಕಾನ್ ಸಿಟಿ ಈ ಸಿನಿಮಾದ ತಮಿಳು ಭಾಷೆಯಿಂದ ಬಂದಿರುವ ಒಂದು ಕ್ರೈಮ್ ಸಿನಿಮಾ ಜೊತೆಗೆ ಕಾಮಿಡಿ ಮಿಕ್ಸ್ ಆಗಿರುವ ಒಂದು ಬೆಸ್ಟ್ ಸಿನಿಮಾವಾಗಿದೆ. ಈ ಸಿನಿಮಾದ ಪ್ರಮುಖದಲ್ಲಿ ಸಾಕಷ್ಟು ಪಾತ್ರಗಳು ಕಾಮಿಡಿ ಸೆನ್ಸ್ಗೆನೆ ತುಂಬಾ ಚೆನ್ನಾಗಿನೇ ಬರೆದಿದ್ದಾರೆ. ಆ ಪಾತ್ರಗಳು ಮಾಡುವಂತ ಕಾಮಿಡಿ ಸೆನ್ಸ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಹಾಗೂ ಈ ಒಂದು ಸಿನಿಮಾದ ತುಂಬಾ ಚೆನ್ನಾಗಿ ಒಂದು ಕ್ರೈಮ್ ಹಾಗೂ ಒಂದು ಕಾಮಿಡಿ ಮಿಕ್ಸ್ ಆಗಿ ಒಂದು ಸ್ಕ್ರೀನ್ ಪ್ಲೇಲಿ ವರ್ಕ್ ಆಗಿದೆ. ಪ್ರಮುಖವಾಗಿ ಈ ಸಿನಿಮಾದ ಟೆಕ್ನಿಕಲ್ ರಿವ್ಯೂ ಅಂಡ್ ಡೆಪ್ತ್ ಫ್ಯಾಕ್ಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಸಿನಿಮಾ ಕನ್ನಡ ಭಾಷೆಗೆ ಕೂಡ ಡಬ್ಬಿಂಗ್ ಆಗಿದೆ. ನಿಮಗೆ OTTಯಲ್ಲಿ ಕೂಡ ಈ ಸಿನಿಮಾ ನಿಮಗೆ ಸಂಪೂರ್ಣವಾಗಿ ನೆಟ್ಫ್ಲಿಕ್ಸ್ ಅಲ್ಲಿ ನಿಮಗೆ ಈ ಒಂದು ಸಿನಿಮಾ ಡಬ್ಬಿಂಗ್ ಅಲ್ಲಿ ಸಿಗುತ್ತದೆ ಸ್ನೇಹಿತರೆ. ಸೊ ಹಾಗೆ ಈ ಒಂದು ಸಿನಿಮಾದ ಕತೆ ರೈಟರ್ ಹರೀಶ್ ದುರೈ ರಾಜ್ ಅವರು ಕಥೆಯಲ್ಲಿ ಚೆನ್ನಾಗಿನೇ ವರ್ಕ್ ಮಾಡಿದ್ದಾರೆ. ಅವರ ಒಂದು ವರ್ಕ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿನೇ ಎದ್ದು ಕಾಣುತ್ತದೆ. ಹಾಗೆ ಆ ಒಂದು ಸ್ಕ್ರೀನ್ ಪ್ಲೇಗೆ, ಆ ಒಂದು ಕತೆಗೆ ಸರಿ ಹೊಂದುವಂತ ಡೈರೆಕ್ಷನ್ ಕೂಡ ತುಂಬಾ ಯೂನಿಕ್ ಆಗಿ ಹೊಸಬ್ರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಅರ್ಜುನ್ ದಾಸ್ ಅವರು ಪ್ರತಿಯೊಂದೊಂದು ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡ್ತಾ ಇದ್ರು, ಅಂದ್ರೆ ವಿಲನ್ ಪಾತ್ರ ಮಾಡ್ತಾ ಇದ್ರು. ಅವರೇ ಇವಾಗ ಈ ಒಂದು ಸಿನಿಮಾದ ಪ್ರಮುಖವಾಗಿ ಹೀರೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ದುಲ್ಕರ್ ಸಲ್ಮಾನ್ ಅವರ ಒಂದು ಸಿನಿಮಾ ಬಂದಿತ್ತು ಲಕ್ಕಿ ಭಾಸ್ಕರ್ ಅಂತ. ಅದ್ರಲ್ಲಿ ದುಡ್ಡು ಹೇಗೆ ಸ್ಕ್ಯಾಮ್ ಮಾಡಬೇಕು, ಆ ದುಡ್ಡಿಂದ ನಮ್ಮ ಆಸೆ, ನಮ್ಮ ಆಕಾಂಕ್ಷೆಗಳನ್ನು ಹೇಗೆ ನಾವು ಈಡೇರಿಸಿಕೊಳ್ಳಬೇಕಂತ, ಅದೇ ಒಂದು ಸಾಲಿನಲ್ಲಿ ಕೂಡ ಕಾನ್ ಸಿಟಿ ಎಂಬ ಒಂದು ಸಿನಿಮಾ ಅದೇ ಒಂದು ಸ್ಟೋರಿದೊಂದಿಗೆ ಬೇರೆ ರೀತಿಯದು ಕಾನ್ಸೆಪ್ಟ್ ಇದೆ. ಹೌದು, ಒಂದು ಎಲೆಕ್ಟ್ರಿಕ್ ಬಿಲ್ ಅಥವಾ ಎಲೆಕ್ಟ್ರಿಕ್ ಒಂದು ಅಂಗಡಿಯಲ್ಲಿ ನಾವು ಹೇಗೆ ಸ್ಕ್ಯಾಮ್ ಮಾಡಬೇಕು, ಆ ಬಿಲ್ಗಳನ್ನು ನಾವು ಹೇಗೆ ಫೋರ್ಜರಿ ಮಾಡಬೇಕು, ಅದರಿಂದ ನಾವು ದುಡ್ಡು ಯಾವ ರೀತಿ ಎಷ್ಟೆಲ್ಲ ಮಾಡಬಹುದು ಅಂತ ನೀವು ಈ ಒಂದು ಸಿನಿಮಾ ನೋಡಬಹುದು. ಯಾಕಂದ್ರೆ ನಿಮಗೆ ಒಂದು ಮನಿ ಹಂಟಿಂಗ್ ಸಿನಿಮಾ, ಒಂದು ಮನಿ ಸ್ಕ್ಯಾಮ್ ಸಿನಿಮಾವಾಗಿದೆ. ಈ ಸಿನಿಮಾ ಕತೆ ಆಗ್ಬೋದು, ಸಿನಿಮಾದ ಡೈರೆಕ್ಷನ್ ಹಾಗೂ ಸಿನಿಮಾದ ನಿರ್ಮಾಪಕರಾಗಿ 3 ಹಂತದಲ್ಲಿ ಕೆಲಸ ಮಾಡಿದ್ದು ಹರೀಶ್ ದುರೈ ರಾಜ್ ಅವರು ತುಂಬಾ ಚೆನ್ನಾಗಿನೇ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ. ಈ ಸಿನಿಮಾ 26 ಜೂನ್ 2026ಗೆ ರಿಲೀಸ್ ಆಗಿದ್ರು ಕೂಡ, ಅಂದ್ರೆ 1 ತಿಂಗಳ ಹಿಂದೆಗಡೆನೆ ಈ ಸಿನಿಮಾ ರಿಲೀಸ್ ಆಗಿ ಕೆಲವೇ ದಿನಗಳಲ್ಲಿ ಕೂಡ ಈ ಒಂದು ಸಿನಿಮಾ OTTಗೆ ಕೂಡ ಕಾಲಿಟ್ಟಿದೆ. ತುಂಬಾ ಚೆನ್ನಾಗಿ ಒಂದೊಳ್ಳೆ ಬೆಸ್ಟ್ ಸಿನಿಮಾವಾಗಿದೆ. ಹಾಗೂ ಇದರಲ್ಲಿ ಕಾಣಿಸಿಕೊಳ್ಳುವಂತ ಸುಮಾರು 3 ಅಥವಾ 4 ಪಾತ್ರಗಳು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿನೇ ಪರ್ಫಾರ್ಮೆನ್ಸ್, ಈ 4 ಜನಗಳ ಮಧ್ಯದಲ್ಲೇ ಪಾತ್ರ ತುಂಬಾನೇ ಸುತ್ತುತ್ತದೆ. ಹೌದು, ಅರ್ಜುನ್ ದಾಸ್ ಅವರು ಪ್ರಮುಖ ಹೀರೋ ಪಾತ್ರ ಮಾಡಿದ್ದಾರೆ. ಹಾಗೆ ಅಣ್ಣಾ ಬೇನಿ ಅವರು ಕೂಡ ಇದರಲ್ಲಿ ಅವರ ಸಪೋರ್ಟಿಂಗ್ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಹಾಗೂ ಕಾಮಿಡಿಗಂತಾನೆ ಯೋಗಿ ಬಾಬು ಅವರಿಗೆ ಕೊಟ್ಟಂತ ಒಂದು ಸ್ಲಾಟ್ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಆದರೆ ಕಥೆಯಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿ
ಈ ಒಂದು ಸಿನಿಮಾ ನೋಡುವಂತ ಜನಗಳಿಗೆ ಅರ್ಥ ಮಾಡಿಸುತ್ತದೆ. ಏಕೆಂದ್ರೆ ಇದರಲ್ಲಿ ನೋಡುವಾಗ ಒಂದಿಷ್ಟು ಡೌಟ್‌ಗಳನ್ನು ಸಿನಿಮಾದವರು ಕ್ಲಿಯರೇ ಮಾಡಲ್ಲ. ಅದು ಡೌಟ್ ಆಗಿ ಉಳಿದು ಬಿಡುತ್ತದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ಸಿನಿಮಾ ನೋಡುವಂತ ಜನಗಳಿಗೆ ಇದು ತುಂಬಾ ಚೆನ್ನಾಗಿನೇ ಒಂದು ಡೌಟ್ ಕೂಡ ಕ್ಲಿಯರ್ ಆಗುವಂತ ಒಂದು ಸಿನಿಮಾವಾಗ್ತಾ ಇತ್ತು. ಕೆಲವೊಂದಿಷ್ಟು ಟ್ವಿಸ್ಟ್‌ಗಳು ಬಂದಾಗ ಆ ಒಂದು ಟ್ವಿಸ್ಟ್‌ಗಳು ಕೂಡ ಅದಕ್ಕೆ ಒಂದು ಕ್ಲಾರಿಟಿನೇ ಕೊಡಲ್ಲ. ಆ ಟ್ವಿಸ್ಟ್ ಎದುರಾಗುತ್ತವೆ, ಮುಗೀತು. ಬೇರೆ ಸೀನ್ ಕಡೆ ಕ್ಯಾಮ್ರಾ ವರ್ಕ್ ಶಿಫ್ಟ್ ಆಗಿ ಬಿಡುತ್ತದೆ. ಸೊ ಹಾಗೆ ಯೋಗಿ ಬಾಬು ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಅದು ಕೂಡ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಹಾಗೆ ಕ್ಯಾಮ್ರಾ ವರ್ಕ್ ಅರವಿಂದ್ ವಿಶ್ವನಾಥನ್ ಅವರ ಒಂದು ಕ್ಯಾಮ್ರಾ ವರ್ಕ್ ಅದು ಕೂಡ ತುಂಬಾ ಅದ್ಭುತವಾಗಿನೇ ಆಗಿದೆ. ಆದರೆ ಇನ್ನೂ ಸ್ವಲ್ಪ ಕ್ಯಾಮ್ರಾ ವರ್ಕ್ ಮೂವ್ಮೆಂಟ್ ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ ಒಂದು ಡಾರ್ಕ್ ನಲ್ಲಿ ಶೂಟ್ ಮಾಡುವಾಗ ಕ್ಯಾಮ್ರಾ ತಕ್ಕಂತೆ ಕ್ವಾಲಿಟಿ ಆಗ್ಬೋದು, ಆ ಒಂದು ಸಿನಿಮಾದ ಕ್ವಾಂಟಿಟಿ ಕೂಡ ಇನ್ನೂ ಹೆಚ್ಚಾಗ್ತಾ ಇತ್ತು. ಸೊ ಹಾಗೆ ಈ ಒಂದು ಸಿನಿಮಾದ ಎಡಿಟಿಂಗ್ ಕಡೆ ನೋಡಿದ್ರೆ ಅರುಣ್ ಮೋಸೆಸ್ ಅವರು ತುಂಬಾ ಚೆನ್ನಾಗಿನೇ ಅವರ ಒಂದು ಕೆಲಸ ಇದರಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಮತ್ತೊಂದು ಭಾಗವಹಿಸುವುದು ಈ ಸಿನಿಮಾದ ಒಂದು ಮ್ಯೂಸಿಕ್. ಹೌದು, ಈ ಒಂದು ಸಿನಿಮಾ ಒಂದು ಒಳ್ಳೆ ಸ್ಕ್ಯಾಮ್, ಒಂದು ಕ್ರೈಮ್ ಹಾಗೂ ಒಂದು ಕಾಮಿಡಿಗೆ ಈ ಮೂರು ಜಾನರ್ ಅಲ್ಲಿ ಬಂದಿರುವ ಈ ಒಂದು ಸಿನಿಮಾಗೆ ಕಂಪ್ಲೀಟ್ ಮ್ಯೂಸಿಕಲ್ ವರ್ಕ್ ಮಾಡಿದ್ದು ಸೀನ್ ರೋಲ್ಡನ್ ಅವರು ವರ್ಕ್ ಮಾಡಿದ್ದಾರೆ. ಅದು ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಹಾಗೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾಗಿ ಸಿನಿಮಾ ಕೆಲವೊಂದು ಕಡೆ ಕತೆ ಸುಳ್ಳು ಅನಿಸುವ ಟೈಮಲ್ಲಿ ನಿಮ್ಮನ್ನು ಮತ್ತಷ್ಟು ಇಂಟ್ರೆಸ್ಟ್ ಆಗಿ ಅಟ್ರಾಕ್ಟ್ ಮಾಡುವುದೇ ಇದರ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್. ತುಂಬಾ ಚೆನ್ನಾಗಿನೇ ಒಂದು ಕ್ಯೂರಿಯಾಸಿಟಿ, ನಿಮ್ಮಲ್ಲಿ ಒಂದು ಸಣ್ಣ ಪುಟ್ಟ ಭಯ ಹುಟ್ಟಿಸುವಂತ ಒಂದು ಮ್ಯೂಸಿಕ್ ಕೂಡ ಇವರು ಕಂಪೋಸಿಂಗ್ ಮಾಡಿದ್ದಾರೆ. ಹಾಗೆ ಇದಾದ ನಂತರ ಈ ಒಂದು ಸಿನಿಮಾದ ಕಂಪ್ನಿ ರೈಟ್ಸ್ ಅಂದ್ರೆ ಕಂಪ್ನಿ ಬ್ಯಾನರ್ಗಳು ಪವರ್ ಹೌಸ್ ಪಿಕ್ಚರ್ಸ್ ಹಾಗೂ ಮಾನ್ವಿ ಮೂವಿ ಮೇಕರ್ಸ್ ಜೊತೆಗೆ ಕ್ಲೌಡ್ ಸ್ಟುಡಿಯೋಸ್ ಹಾಗೆ ಸ್ಟಿಚರ್ ಹಾಗೂ ಸಿಲ್ವರ್ ಟ್ರೀ ಸ್ಟುಡಿಯೋಸ್ ಅವರು ಈ ಸಿನಿಮಾವನ್ನು ಕಂಪ್ಲೀಟ್ ಆಗಿ ಇವರು ಬ್ಯಾನರ್ ಅಲ್ಲಿ ರೆಡಿ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಹಾಗೆ ಈ ಸಿನಿಮಾ 26 ಜೂನ್ 2026ಗೆ ಬಿಡುಗಡೆ ಆಗಿದ್ರು ಕೂಡ ತಮಿಳು ಇಂಡಸ್ಟ್ರಿಯ ಒಂದು ಮೂಲ ಭಾಷೆಯಾಗಿದೆ. ಆದರೆ ಸಿನಿಮಾ ಮಲ್ಟಿಪಲ್ ಭಾಷೆ ಕೂಡ ಡಬ್ಬಿಂಗ್ ಆಗಿ ನೋಡುವಂತ ಜನಗಳಿಗೆ ಒಂದು ಒಳ್ಳೆ ಬೆಸ್ಟ್ ಅಭಿಪ್ರಾಯ ಕೂಡ ಪಡೆದುಕೊಂಡಿದೆ ಕಾನ್ ಸಿಟಿ. ಏಕೆಂದ್ರೆ ತಮಿಳ್ ಇಂಡಸ್ಟ್ರಿ ಅವರು ಕೂಡ ಈಗ ಆಲ್ಮೋಸ್ಟ್ ಸಸ್ಪೆನ್ಸ್ ಆಗ್ಬೋದು, ಥ್ರಿಲ್ಲಿಂಗ್ ಕಡೆನೆ ತುಂಬಾನೇ ಗಮನ ಕೊಡ್ತಿದ್ದಾರೆ. ಜೊತೆಗೆ ಲವ್ ಸ್ಟೋರಿ ಕೂಡ ತುಂಬಾ ಯೂನಿಕ್ ಆಗಿನೇ ಅವರು ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗೆ ಈ ಒಂದು ಸಿನಿಮಾದ ರೇಟಿಂಗ್ ಕೂಡ ಸಖತ್ ಆಗಿನೇ ರೇಟಿಂಗ್ ಪಡೆದುಕೊಂಡಿದೆ. ಹಾಗೆ ಈ ಸಿನಿಮಾದ ಪ್ರಮುಖವಾಗಿ ಸಾಂಗ್ಸ್ ಆಗ್ಬೋದು, ಸಿನಿಮಾದ ಟ್ರೈಲರ್ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಟಿ ಸೀರೀಸ್ ತಮಿಳ್ ಎಂಬ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಸಿನಿಮಾದ ಟ್ರೈಲರ್ ಆಗ್ಬೋದು, ಸಾಂಗ್ಸ್ಗಳು ನಿಮಗೆ ನೋಡಕ್ಕೆ ಸಿಗುತ್ತದೆ. ಅಷ್ಟು ಚೆನ್ನಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ತೋರಿಸುವಂತ ರೀತಿ, ಕತೆ ಹೇಳುವಂತ ಆ ಒಂದು ಪ್ರಯತ್ನ ಎಲ್ಲವೂ ಕೂಡ ವರ್ಕ್ ಆಗಿದೆ. ಆದರೆ ಸಿನಿಮಾ ನೋಡುವಾಗ ಕೆಲವೊಂದು ಭಾಗದಲ್ಲಿ ಮಾತ್ರನೇ ಆ ಡೌಟ್ಗಳು ಡೌಟ್ ಆಗಿ ಉಳಿದು ಬಿಡುತ್ತದೆ. ಆ ಡೌಟ್ಗಳು ಕೂಡ ಇನ್ನೂ ಸ್ವಲ್ಪ ಕ್ಲಾರಿಟಿಯಿಂದ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಏಕೆಂದ್ರೆ ಹರೀಶ್ ದುರೈ ರಾಜ್ ಅವರ ಮೊದಲ ಚೊಚ್ಚಲ ಡೈರೆಕ್ಷನ್ ಸಿನಿಮಾ ಆಗಿದೆ. ಸೊ ಅವರು ಕೂಡ ಈ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ. ಸ್ಕ್ರೀನ್ ಪ್ಲೇ ಕಥೆಯಲ್ಲಿ ಕೂಡ ಒಬ್ಬರೇನೆ ವರ್ಕ್ ಮಾಡಿದ್ರು ಕೂಡ ಫಸ್ಟ್ನೇ ಸಿನಿಮಾದಲ್ಲಿ ಒಂದು ಬೆಸ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸೊ ಈ ಒಂದು ಸಿನಿಮಾ 2026 ಬಿಡುಗಡೆ ಆಗಿದ್ರು ಕೂಡ ಸ್ಟಾರ್ಟಿಂಗ್ ಸಿನಿಮಾ ರಿಲೀಸ್ ಆದಾಗ ಒಂದು ಒಳ್ಳೆ ಬೆಸ್ಟ್ ರೆಸ್ಪಾನ್ಸ್ ಪಡೆದುಕೊಂಡು ಜನಗಳ ಗಮನ ಕೂಡ ಸೆಳೆದಿತ್ತು ಈ ಒಂದು ಸಿನಿಮಾ. ಸೊ ಹಾಗೆ ಇದು ಆಗಿತ್ತು ಕಾನ್ ಸಿಟಿ ಎಂಬ ಒಂದು ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಅಪ್ಲೋಡ್ ಮಾಡುವಂತ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಶನ್ ನಿಮ್ಗಳಿಗೆ ನೋಡಕ್ಕೆ ಸಿಗುತ್ತದೆ. ಸೊ ಕಂಟೆಂಟ್ ಆಗ್ಬೋದು,
ಮತ್ತು ನಿಮಗೆ ಇದೇ ರೀತಿ ನಮ್ಮ ಸಿನಿಮಾಗಳ ಅಪ್ಡೇಟ್ಸ್ ಆಗಿ ನೀವು ನಮ್ಮ ಚಾನಲ್ ಪ್ರತಿದಿನಲೂ ವಿಸಿಟ್ ಮಾಡಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.